ಯಾವ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನ ಸಾರಬಹುದು. ಅಮೆರಿಕ ಇರಾನ್ ಮಧ್ಯದ ಮಾತುಕತೆಗಳೆಲ್ಲವೂ ಕೂಡ ಖತಮ್ ಆಗಿದೆ. ಇನ್ನೇನಿದ್ರು ಯುದ್ಧ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇದಕ್ಕೆ ಪೂರಕ ಅನ್ನುವಂತಹ ಹಲವು ಬೆಳವಣಿಗೆಗಳು ಈಗಾಗಲೇ ಅಲ್ಲಿ ನಡೀತಾ ಇದೆ. ವಾರ್ಶಿಪ್ಗಳನ್ನ ಇರಾನ್ನತ್ತ ಟ್ರಂಪ್ ಈಗಾಗಲೇ ಕಳಿಸಿಯಾಗಿದೆ. ಇರಾನ್ನ ಕಡೆ ಮುಖ ಮಾಡ್ಕೊಂಡು ನಿಂತಿವೆ ಅವೆಲ್ಲ ವಾರ್ಶಿಪ್ಗಳು. ಚೀನಾ ಮೇಲೆ ಕಣ್ಣಿಡೋದಕ್ಕೆ ಬಳಕೆ ಆಗ್ತಾ ಇದ್ದಂತ ವಾರ್ಶಿಪ್ಗಳನ್ನ ಈಗ ಇರಾನ್ ಕಡೆ ಶಿಫ್ಟ್ ಮಾಡಿಸಿದ್ದಾರೆ. ಅಮೆರಿಕಾದ USS ಅಬ್ರಾಹಂ ಲಿಂಕ್ ವಾರ್ಶಿಪ್ ಈಗ ಶಿಫ್ಟ್ ಆಗಿದೆ. ಇದು ಭಾರಿ ಖತರ್ನಾಕ್ ವಾರ್ಶಿಪ್. ಇದು ತನ್ನ ಏರ್ ಸ್ಪೇಸ್ ಅನ್ನ ಸಂಪೂರ್ಣ ಬಂದ್ ಮಾಡಿರುವುದು ಈ ಕಡೆ ಇರಾನ್. ಒಂದು ವೇಳೆ ಅಮೆರಿಕ ಕಾರ್ಯಾಚರಣೆಯನ್ನ ಆರಂಭಿಸಿದರೆ, ಕಾರ್ಯಾಚರಣೆಯನ್ನ ನಡೆಸಿದರೆ, ತ್ವರಿತವಾಗಿ ಕಾರ್ಯಾಚರಣೆ ಮುಗಿಸೋದಕ್ಕೆ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರೆ. ದೀರ್ಘಕಾಲೀನ ಯುದ್ಧ ಬೇಡವೇ ಬೇಡ. ಯುದ್ಧ ಸ್ಟಾರ್ಟ್ ಆಯ್ತಾ, ಹೊಡೆದು ಬಿಸಾಕ್ತಾ ಇರೋದಷ್ಟೇ. ಈ ರೀತಿ ಸೂಚನೆಯನ್ನ ಟ್ರಂಪ್ ಕೊಟ್ಟಿದ್ದಾರಂತೆ. ಅಂದ್ರೆ ದೀರ್ಘಕಾಲೀನ ಯುದ್ಧಕ್ಕೂ ಕೂಡ ಒಂದು ಕಡೆ ಟ್ರಂಪ್ ತಯಾರಾಗಿದ್ದಾರೆ. ಆದ್ರೆ ಬೇಗ ಮುಗಿಸ್ಬೇಕು ಯುದ್ಧನ. ಜಾಸ್ತಿ ಹೊತ್ತು ಇರಾನ್ನ ಭೂಪಟದಲ್ಲಿ ಇರೋದಕ್ಕೂ ಬಿಡಬೇಡಿ ಅನ್ನೋ ರೀತಿಯ ಮಾತುಗಳನ್ನು ಆಡಿದಾರಂತೆ. ಸೊ USS ಅಬ್ರಾಹಂ ಲಿಂಕ್ ವಾರ್ಶಿಪ್ ಬಲೂ ಖತರ್ನಾಕ್ ಆಗಿದೆ. ಅಂತಹ ಶಿಪ್ಗಳನ್ನೇ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ವಾರ್ಶಿಪ್ ನಲ್ಲಿ 3 ರಿಂದ 4 ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ಗಳಿದೆ ವೀಕ್ಷಕರೇ. ಇದು ಕೇವಲ ಹಡಗಲ್ಲ, ಸಮುದ್ರದ ಮೇಲಿನ ರಣಭೂಮಿ. ಇದು ಸರ್ವ ಸನ್ನದ್ಧವಾಗಿರುವಂತಹ ಶಿಪ್. ಯುದ್ಧ ಅಂತ ಘೋಷಣೆಯಾದರೆ ಇದೊಂದು ಹಡಗು ಸಾಕು ಇರಾನ್ ಅನ್ನ ಮುಗಿಸೋಕೆ ಅನ್ನುವಂತಹ ಖತರ್ನಾಕ್ ಬಲ ಇರುವಂತಹ ವಾರ್ಶಿಪ್ ಯುಎಸ್ನ ಬತ್ತಳಿಕೆಯಲ್ಲಿದೆ. ಆ ವಾರ್ಶಿಪ್ಗಳನ್ನ ಈಗಾಗಲೇ ಟ್ರಂಪ್ ಸೂಚನೆಯಂತೆ ಇರಾನ್ನತ್ತ ಶಿಫ್ಟ್ ಮಾಡುವ ಕೆಲಸ ಆಗಿದೆ. ಈ ಎಲ್ಲಾ ವಾರ್ಶಿಪ್ಗಳು ಚೀನಾದತ್ತ ಟಾರ್ಗೆಟ್ ಮಾಡ್ಕೊಂಡು ಕೂರ್ತಾ ಇದ್ವು. ಆದ್ರೆ ಪರಿಸ್ಥಿತಿ ಬದಲಾಗಿರುವ ಹಿನ್ನೆಲೆ ಎಲ್ಲ ಇರಾನ್ ಕಡೆ ಬಂದಿವೆ. ಏನಾದರೂ ಆಗಬಹುದು. ಯಾವ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಅಧಿಕವಾಗಿದೆ. ನೆಕ್ಸ್ಟ್ ಸಮಸ್ಯೆ ಅಂದ್ರೆ ಪಾಕಿಸ್ತಾನ್ ಅಂದ್ರೆ ಸಮಸ್ಯೆ ಎನ್ನುವಂತಾಗಿದೆ. ಪಾಕಿಸ್ತಾನಿ ನಾಯಕರು ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾ ಇದ್ದಾರೆ. ಆದ್ರೆ ಜನರ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡ್ಕೊಂಡ್ ಬನ್ನಿ ಒಂದ್ಸಾರಿ. ಪಾಕಿಸ್ತಾನದಲ್ಲಿನ ಕಾಗದ ಮೇಲಿನ ಪ್ರಗತಿ ಈಗ ಸಂಪೂರ್ಣವಾಗಿ ಬಹಿರಂಗಗೊಂಡಿದೆ. ನೆರೆಯ ದೇಶದಲ್ಲಿ ಅಭಿವೃದ್ಧಿ ಕೇವಲ ಕಲ್ಪನೆಯಷ್ಟೇ ಎಂಬ ವಿಷಯ ಮತ್ತೆ ಬಯಲಾಗಿದೆ. ವಿನಾಶದ ಕೊನೆಯ ಅಂಚಿನಲ್ಲಿದೆ ಪಾಕಿಸ್ತಾನ. ಭೀಕರ ಅಂತ್ಯ ಕಾಣುತ್ತಾ ನೆರೆಯ ಮುಸ್ಲಿಂ ದೇಶ. ಪಾಕಿಸ್ತಾನದ ಆರ್ಥಿಕತೆಯು ಒಂದು ಕುಟುಂಬದಂತಿದೆ. ಅಲ್ಲಿ ತಿನ್ನುವವರ ಸಂಖ್ಯೆ ಹೆಚ್ಚುತ್ತಿದೆ, ಆದ್ರೆ ಆದಾಯವು ಅದೇ ವೇಗದಲ್ಲಿ ಬೆಳೆಯುತ್ತಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನದ ಸರಾಸರಿ GDP ಬೆಳವಣಿಗೆ ದರ ಕೇವಲ 2.47%. ಇದಕ್ಕೆ ವ್ಯತಿರಿಕ್ತವಾಗಿ ಜನಸಂಖ್ಯೆಯು 2.55ರಷ್ಟು ಬೆಳೆಯುತ್ತಿದೆ. ಕಳೆದ 50 ವರ್ಷಗಳಲ್ಲಿ ಪಾಕಿಸ್ತಾನ ಇಷ್ಟೊಂದು ಭೀಕರ ಹಣದುಬ್ಬರ ಕಂಡಿಲ್ಲ. ಜನಸಾಮಾನ್ಯರ ಖರೀದಿ ಶಕ್ತಿ ಸಂಪೂರ್ಣವಾಗಿ ಕುಂದಿದೆ. ನಗರ ಪ್ರದೇಶಗಳಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಕೆಟ್ಟದಾಗಿದೆ. 2018ರಿಂದ ಶ್ರೀಮಂತರ ಆದಾಯವು 119ಕ್ಕಿಂತ ಹೆಚ್ಚಾಗಿದೆ. ಆದ್ರೆ ಬಡವರ ಆದಾಯವು ಏರಿಕೆ ಆಗ್ತಿಲ್ಲ. ಇದರ ಅರ್ಥ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ನಿರ್ಗತಿಕರಾಗಿದ್ದಾರೆ. ಪರಿಸ್ಥಿತಿ ಈಗ ಕೈಮೀರಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಪಾಕಿಸ್ತಾನ ಪೂರೈಕೆ ಬದಿಯ ಆರ್ಥಿಕ ನೀತಿಗಳನ್ನು ಅಳವಡಿಸಿಕೊಳ್ಳದಿದ್ದರೆ ಮತ್ತು ಸರ್ಕಾರಿ ವೆಚ್ಚಗಳನ್ನು ಕಡಿತಗೊಳಿಸದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ವರದಿ ಎಚ್ಚರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯಾವ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನ ಸಾರಬಹುದು. ಅಮೆರಿಕ ಇರಾನ್ ಮಧ್ಯದ ಮಾತುಕತೆಗಳೆಲ್ಲವೂ ಕೂಡ ಖತಮ್ ಆಗಿದೆ. ಇನ್ನೇನಿದ್ರು ಯುದ್ಧ.
ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇದಕ್ಕೆ ಪೂರಕ ಅನ್ನುವಂತಹ ಹಲವು ಬೆಳವಣಿಗೆಗಳು ಈಗಾಗಲೇ ಅಲ್ಲಿ ನಡೀತಾ ಇದೆ. ವಾರ್ಶಿಪ್ಗಳನ್ನ ಇರಾನ್ನತ್ತ ಟ್ರಂಪ್ ಈಗಾಗಲೇ ಕಳಿಸಿಯಾಗಿದೆ. ಇರಾನ್ನ ಕಡೆ ಮುಖ ಮಾಡ್ಕೊಂಡು ನಿಂತಿವೆ ಅವೆಲ್ಲ ವಾರ್ಶಿಪ್ಗಳು. ಚೀನಾ ಮೇಲೆ ಕಣ್ಣಿಡೋದಕ್ಕೆ ಬಳಕೆ ಆಗ್ತಾ ಇದ್ದಂತ ವಾರ್ಶಿಪ್ಗಳನ್ನ ಈಗ ಇರಾನ್ ಕಡೆ ಶಿಫ್ಟ್ ಮಾಡಿಸಿದ್ದಾರೆ. ಅಮೆರಿಕಾದ USS ಅಬ್ರಾಹಂ ಲಿಂಕ್ವಾರ್ ಶಿಪ್ ಈಗ ಶಿಫ್ಟ್ ಆಗಿದೆ. ಇದು ಭಾರಿ ಖತರ್ನಾಕ್ ವಾರ್ಶಿಪ್ ಇದು. ತನ್ನ ಏರ್ ಸ್ಪೇಸ್ ಅನ್ನ ಸಂಪೂರ್ಣ ಬಂದ್ ಮಾಡಿರುವುದು ಈ ಕಡೆ ಇರಾನ್. ಒಂದು ವೇಳೆ ಅಮೆರಿಕ ಕಾರ್ಯಾಚರಣೆಯನ್ನ ಆರಂಭಿಸಿದರೆ, ಕಾರ್ಯಾಚರಣೆಯನ್ನ ನಡೆಸಿದರೆ, ತ್ವರಿತವಾಗಿ ಕಾರ್ಯಾಚರಣೆ ಮುಗಿಸೋದಕ್ಕೆ ಟ್ರಂಪ್ ಸೂಚನೆಯನ್ನ ಕೊಟ್ಟಿದ್ದಾರೆ. ದೀರ್ಘಕಾಲೀನ ಯುದ್ಧ ಬೇಡವೇ ಬೇಡ, ಯುದ್ಧ ಸ್ಟಾರ್ಟ್ ಆಯ್ತಾ ಹೊಡೆದು ಬಿಸಾಕ್ತಾ ಇರೋದಷ್ಟೇ. ಈ ರೀತಿ ಸೂಚನೆಯನ್ನ ಟ್ರಂಪ್ ಕೊಟ್ಟಿದ್ದಾರಂತೆ. ಅಂದ್ರೆ ದೀರ್ಘಕಾಲೀನ ಯುದ್ಧಕ್ಕೂ ಕೂಡ ಒಂದು ಕಡೆ ಟ್ರಂಪ್ ತಯಾರಾಗಿದ್ದಾರೆ. ಆದ್ರೆ ಬೇಗ ಮುಗಿಸ್ಬೇಕು ಯುದ್ಧನ. ಜಾಸ್ತಿ ಹೊತ್ತು ಇರಾನ್ನ ಭೂಪಟದಲ್ಲಿ ಇರೋದಕ್ಕೂ ಬಿಡಬೇಡಿ ಅನ್ನೋ ರೀತಿಯ ಮಾತುಗಳನ್ನು ಆಡಿದಾರಂತೆ. ಸೊ USS ಅಬ್ರಾಹಂ ಲಿಂಕ್ ವಾರ್ ಶಿಪ್ ಬಲೂ ಖತರ್ನಾಕ್ ಆಗಿದೆ. ಅಂತಹ ಶಿಪ್ಗಳನ್ನೇ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ವಾರ್ ಶಿಪ್ ನಲ್ಲಿ 3 ರಿಂದ 4 ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ಗಳಿದೆ ವೀಕ್ಷಕರೇ. ಇದು ಕೇವಲ ಹಡಗಲ್ಲ, ಸಮುದ್ರದ ಮೇಲಿನ ರಣಭೂಮಿ. ಇದು ಸರ್ವ ಸನ್ನದ್ಧವಾಗಿರುವಂತಹ ಶಿಪ್. ಯುದ್ಧ ಅಂತ ಘೋಷಣೆಯಾದರೆ ಇದೊಂದು ಹಡಗು ಸಾಕು ಇರಾನ್ ಅನ್ನ ಮುಗಿಸೋಕೆ ಅನ್ನುವಂತಹ ಖತರ್ನಾಕ್ ಬಲ ಇರುವಂತಹ ವಾರ್ಶಿಪ್ ಯುಎಸ್ನ ಬತ್ತಳಿಕೆಯಲ್ಲಿದೆ. ಆ ವಾರ್ಶಿಪ್ಗಳನ್ನ ಈಗಾಗಲೇ ಟ್ರಂಪ್ ಸೂಚನೆಯಂತೆ ಇರಾನ್ನತ್ತ ಶಿಫ್ಟ್ ಮಾಡುವ ಕೆಲಸ ಆಗಿದೆ. ಈ ಎಲ್ಲಾ ವಾರ್ಶಿಪ್ಗಳು ಚೀನಾದತ್ತ ಟಾರ್ಗೆಟ್ ಮಾಡ್ಕೊಂಡು ಕೂರ್ತಾ ಇದ್ವು. ಆದ್ರೆ ಪರಿಸ್ಥಿತಿ ಬದಲಾಗಿರುವ ಹಿನ್ನೆಲೆ ಎಲ್ಲ ಇರಾನ್ ಕಡೆ ಬಂದಿವೆ. ಏನಾದರೂ ಆಗಬಹುದು. ಯಾವ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಅಧಿಕವಾಗಿದೆ. ನೆಕ್ಸ್ಟ್ ಸಮಸ್ಯೆ ಅಂದ್ರೆ ಪಾಕಿಸ್ತಾನ್ ಅಂದ್ರೆ ಸಮಸ್ಯೆ ಎನ್ನುವಂತಾಗಿದೆ. ಪಾಕಿಸ್ತಾನಿ ನಾಯಕರು ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾ ಇದ್ದಾರೆ. ಆದ್ರೆ ಜನರ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡ್ಕೊಂಡ್ ಬನ್ನಿ ಒಂದ್ಸಾರಿ. ಪಾಕಿಸ್ತಾನದಲ್ಲಿನ ಕಾಗದ ಮೇಲಿನ ಪ್ರಗತಿ ಈಗ ಸಂಪೂರ್ಣವಾಗಿ ಬಹಿರಂಗಗೊಂಡಿದೆ. ನೆರೆಯ ದೇಶದಲ್ಲಿ ಅಭಿವೃದ್ಧಿ ಕೇವಲ ಕಲ್ಪನೆಯಷ್ಟೇ ಎಂಬ ವಿಷಯ ಮತ್ತೆ ಬಯಲಾಗಿದೆ. ವಿನಾಶದ ಕೊನೆಯ ಅಂಚಿನಲ್ಲಿದೆ ಪಾಕಿಸ್ತಾನ. ಭೀಕರ ಅಂತ್ಯ ಕಾಣುತ್ತಾ ನೆರೆಯ ಮುಸ್ಲಿಂ ದೇಶ. ಪಾಕಿಸ್ತಾನದ ಆರ್ಥಿಕತೆಯು ಒಂದು ಕುಟುಂಬದಂತಿದೆ. ಅಲ್ಲಿ ತಿನ್ನುವವರ ಸಂಖ್ಯೆ ಹೆಚ್ಚುತ್ತಿದೆ, ಆದ್ರೆ ಆದಾಯವು ಅದೇ ವೇಗದಲ್ಲಿ ಬೆಳೆಯುತ್ತಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನದ ಸರಾಸರಿ GDP ಬೆಳವಣಿಗೆ ದರ ಕೇವಲ 2.47%. ಇದಕ್ಕೆ ವ್ಯತಿರಿಕ್ತವಾಗಿ ಜನಸಂಖ್ಯೆಯು 2.55ರಷ್ಟು ಬೆಳೆಯುತ್ತಿದೆ. ಕಳೆದ 50 ವರ್ಷಗಳಲ್ಲಿ ಪಾಕಿಸ್ತಾನ ಇಷ್ಟೊಂದು ಭೀಕರ ಹಣದುಬ್ಬರ ಕಂಡಿಲ್ಲ. ಜನಸಾಮಾನ್ಯರ ಖರೀದಿ ಶಕ್ತಿ ಸಂಪೂರ್ಣವಾಗಿ ಕುಂದಿದೆ. ನಗರ ಪ್ರದೇಶಗಳಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ಕೆಟ್ಟದಾಗಿದೆ. 2018ರಿಂದ ಶ್ರೀಮಂತರ ಆದಾಯವು 119ಕ್ಕಿಂತ ಹೆಚ್ಚಾಗಿದೆ. ಆದ್ರೆ ಬಡವರ ಆದಾಯವು ಏರಿಕೆ ಆಗ್ತಿಲ್ಲ. ಇದರ ಅರ್ಥ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ನಿರ್ಗತಿಕರಾಗಿದ್ದಾರೆ. ಪರಿಸ್ಥಿತಿ ಈಗ ಕೈಮೀರಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಪಾಕಿಸ್ತಾನ ಪೂರೈಕೆ ಬದಿಯ ಆರ್ಥಿಕ ನೀತಿಗಳನ್ನು ಅಳವಡಿಸಿಕೊಳ್ಳದಿದ್ದರೆ ಮತ್ತು ಸರ್ಕಾರಿ ವೆಚ್ಚಗಳನ್ನು ಕಡಿತಗೊಳಿಸದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ವರದಿ ಎಚ್ಚರಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.